ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಸ್ಲಿಂ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಿದ್ದೆ ಬಂತು, ಇನ್ನೂ ಕೂಡ ಆಗ್ತಾನೆ ಇಲ್ಲ. ಅದಕ್ಕೆ ಯಾಕೋ ಮುಹೂರ್ತ ಫಿಕ್ಸೇ ಆಗ್ತಾ ಇಲ್ಲ. ಹಿಂಗಾಗಿ ಸಚಿವಾಕಾಂಕ್ಷಿಗಳು ಬೇಸರದಿಂದ ಕೆಲವರು ದೆಹಲಿಯಿಂದ ವಾಪಸ್ ಆದ್ರು, ಬೇಸರದಲ್ಲೇ ಕೆಲವರು ಇರಬೇಕಲ್ಲ ಅಂತ ಠಿಕಾಣಿ ಹೂಡಿಬಿಟ್ಟಿದ್ದಾರೆ ದೆಹಲಿಯಲ್ಲೇ. ನೋಡಿ, ರಾಜ್ಯ ನಾಯಕರು ಹೋದ್ರೂ ಕೂಡ ರಾಹುಲ್ ಗಾಂಧಿ ಅವರ ಸಮಯ ಸಿಗ್ತಾ ಇಲ್ಲ ಲಿಸ್ಟ್ ಫೈನಲ್ ಮಾಡಕ್ಕೆ. ಇವತ್ತಾದ್ರೂ ಸಭೆಗೆ ಬರ್ತಾರಾ ರಾಹುಲ್ ಗಾಂಧಿ? ಇವತ್ತಾದ್ರೂ ಫೈನಲ್ ಆಗುತ್ತಾ? 3 ದಿನಗಳಿಂದ ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಪಟ್ಟಿ ಫೈನಲ್ ಆಗ್ತಾ ಇಲ್ಲ. ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಫೈನಲ್ ಟಾಕ್ ಅಂತೆ. ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ಗೆ ಕಾಯ್ತಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಓಕೆ ಅಂದುಬಿಟ್ರೆ ಸಂಪುಟ ವಿಸ್ತರಣೆ ಇವತ್ತೇ ಆಗ್ಬಿಡುತ್ತೆ. ನಾಳೆನೇ ನೂತನ ಸಚಿವರ ಪ್ರಮಾಣ ವಚನ ಕೂಡ ಇರುತ್ತೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸಂಪುಟ ಸರ್ಕಸ್ ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ವಿಸ್ತರಣೆಗೆ ಸರ್ಕಸ್ ಮುಂದುವರಿತಾ ಇದೆ. ಇಂದು ಮಲ್ಲಿಕಾರ್ಜುನ ಖರ್ಗೆ ಮನೆಯಲ್ಲಿ ಫೈನಲ್ ಮೀಟಿಂಗ್ ಆಯೋಜನೆ ಆಗಿದೆ. ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್, ಸಿದ್ದರಾಮಯ್ಯ ಜೊತೆ ಇವತ್ತು ರಾಹುಲ್ ಗಾಂಧಿ ಅವರು ಫೈನಲ್ ಆಗಿ ಒಂದು ಸಭೆ ಮಾಡಿ ಅಂತಿಮ ಮುದ್ರೆ ಒತ್ತಲಿದ್ದಾರೆ ಪಟ್ಟಿಗೆ ಅಂತ ಹೇಳಲಾಗ್ತಾ ಇದೆ. ಹಂಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲಿ ಸಚಿವರ ಪಟ್ಟಿ ಇವತ್ತೇ ಫೈನಲ್ ಆಗ್ಬಿಡುತ್ತಾ? ಅಟ್ಲೀಸ್ಟ್ ನಾಳೆನಾದ್ರೂ ನೂತನ ಸಚಿವರ ಪ್ರಮಾಣ ವಚನ ಆಗುತ್ತಾ? ಹೊಸಬರು ಮತ್ತು ಹಿರಿಯರಿಗೂ ಚಾನ್ಸ್ ಸಿಗೋ ಸಾಧ್ಯತೆ ಇದೆ. ಒಂದು ಫಾರ್ಮುಲಾ ಸಿದ್ಧಪಡಿಸಿಕೊಂಡಿದ್ದಾರೆ, 60-40, 70-30 ಅಂತ. ಈಗಾಗಲೇ ಲೋಕಭವನಕ್ಕೆ ಮಾಹಿತಿಯನ್ನ ರಾಜ್ಯ ಸರ್ಕಾರ ರವಾನೆ ಮಾಡಿದೆಯಂತೆ. ನೂತನ ಸಚಿವರ ಪದಗ್ರಹಣದ ಸಮಾರಂಭಕ್ಕೆ ಸಿದ್ಧತೆ ಮಾಡಿಕೊಳ್ಳುವಂತೆ ಸೂಚನೆ ಹೋಗಿದೆ. ಹಂಗಾಗಿ ಇವತ್ತು ಎಷ್ಟೊತ್ತಿದ್ರೂ ಕೂಡ ಫೈನಲ್ ಮಾಡ್ಕೊಂಡು ಬರಬೇಕು. ಎಷ್ಟು ದಿನ ಕಾಯಕ್ಕಾಗುತ್ತೆ? ಅಷ್ಟೊತ್ತಿಗೆ ಮತ್ತೆ ಕಲಾಪ ಆರಂಭ ಆಗಬೇಕು, ಅಧಿವೇಶನ ಪ್ರಾರಂಭ ಆಗಬೇಕು ಆಗಸ್ಟ್ 6ರಿಂದ. ಅಷ್ಟರೊಳಗಡೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಹೋಗಬೇಕು ಈ ಸರ್ಕಸ್. ಹಂಗಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಹಳ ಕಾತ್ರದಲ್ಲಿ ಕಾಯ್ತಿದ್ದಾರೆ. ದೆಹಲಿಯಲ್ಲಿ ಠಿಕಾಣಿ ಹೂಡಿ ರಾಹುಲ್ ಗಾಂಧಿ ಅವರು ಸಿಕ್ಕರೆ ಒಂದು ಫೈನಲ್ ಪಟ್ಟಿಗೆ ಗ್ರೀನ್ ಸಿಗ್ನಲ್ ತಗೊಂಡು ಬಂದ್ಬಿಡ್ಬೇಕು ಅಂತ. ಇದರ ಜೊತೆಗೆ ದಂಡಾಗಿ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ. ಕೆಲವರು ಬೇಸರದಿಂದ ವಾಪಸ್ ಆಗ್ತಿದ್ದಾರೆ, ಕೆಲವರಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಯಾವಾಗ ಸರ್, ಇವತ್ತಂತೀರಾ, ನಾಳೆ ಅಂತೀರಾ, ಮಧ್ಯಾಹ್ನಕ್ಕಂತೀರಾ, ಸಾಯಂಕಾಲ ಅಂತೀರಾ, ಆಗ್ತಾನೆ ಇಲ್ವಲ್ಲ ಅಂತ ಬೇಸರದಲ್ಲಿ ಸಚಿವಾಕಾಂಕ್ಷಿಗಳು ವಾಪಸ್ ಬರಬೇಕು. ಹಂಗಾಗಿ ಹೋಗಿದೆ ಪರಿಸ್ಥಿತಿ ಅಂತ. 2 ತಿಂಗಳಾಯ್ತು. ಇಷ್ಟು ದಿನ ಬೇಕಾ ಸಂಪುಟ ಕಂಪ್ಲೀಟ್ ಮಾಡೋದಕ್ಕೆ? ಡಿಕೆ ಶಿವಕುಮಾರ್ ಅವರು ಸಖತ್ ಕಷ್ಟ ಅನುಭವಿಸ್ತಿದ್ದಾರೆ ಸಂಪುಟ ಫುಲ್ಫಿಲ್ ಮಾಡೋದಕ್ಕೆ. ದೆಹಲಿಗೆ ಹೋಗ್ತಾರೆ ಬರ್ತಾರೆ, ಬಟ್ ಆಗೇ ಇರಲಿಲ್ಲ. ಅಟ್ಲೀಸ್ಟ್ ಇವತ್ತಾದ್ರೂ ಆಗುತ್ತಾ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಓಕೆ ಕವನ, ಅವ್ರ ಹತ್ರ ಮಾಹಿತಿಯನ್ನ ಪಡ್ಕೊಳ್ಳೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕವನ, ಏನ್ ನಿರೀಕ್ಷೆ ಮಾಡಬಹುದು ಸಂಪುಟ ವಿಸ್ತರಣೆ? ಅಟ್ಲೀಸ್ಟ್ ಇವತ್ತಾದ್ರೂ ಅದಕ್ಕೆ ಕಾಲ ಕೂಡ ಬರುತ್ತಾ ಅಂತ? ವಾರದಿಂದಲೂ ಸಹ ಹೈಕಮಾಂಡ್ ಅಂಗಳದಲ್ಲಿ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಸಾಕಷ್ಟು ಸರ್ಕಸ್ ನಡೀತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ವಿದೇಶದಿಂದ ರಾಹುಲ್ ಗಾಂಧಿ ಅವರು ಬಂದ ತಕ್ಷಣ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ ಅನ್ನುವಂತಹ ಚರ್ಚೆ ಆಗಿತ್ತು. ಈಗಾಗಲೇ ರಾಹುಲ್ ಗಾಂಧಿ ಅವರು ಬಂದು 1 ವಾರ ಕಳೆದರೂ ಸಹ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಕಾಣ್ತಾ ಇಲ್ಲ. ಆದರೆ ಕಳೆದ 3 ದಿನಗಳಿಂದಲೂ ಸಹ ಮಾಜಿ CM ಸಿದ್ದರಾಮಯ್ಯ ಆಗಿರ್ಬೋದು, ಅದೇ ರೀತಿಯಾಗಿ CM DK ಶಿವಕುಮಾರ್, ಅದೇ ರೀತಿಯಾಗಿ KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಅವರು 3 ಜನ ನಾಯಕರು ಸಹ ದೆಹಲಿಯಲ್ಲಿ ಬೀಡು ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಯಾವ ಆಕಾಂಕ್ಷಿಗಳಿಗೆ, ಜೊತೆಗೆ ಹೊಸಬರಿಗೆ ಕೊಡಬೇಕಾ, ಹಿರಿಯರಿಗೂ ಸಹ ಅವಕಾಶವನ್ನ ಕೊಡಬೇಕಾ ಅನ್ನುವಂತಹ ನಿಟ್ಟಿನಲ್ಲಿ ಯಾರಿಗೆ ಯಾವ ಖಾತೆ ಅನ್ನುವಂತಹ ವಿಚಾರವಾಗಿಯೂ ಸಹ ಸಾಕಷ್ಟು ಚರ್ಚೆಯನ್ನು ನಡೆಸ್ತಾನೆ ಇದ್ದಾರೆ. ಆದರೆ ಈ ಎಲ್ಲ ನಾಯಕರು ಸಹ ಚರ್ಚೆ ನಡೆಸಿದ್ರು, ರಾಹುಲ್ ಗಾಂಧಿ ಅವರು ಸಭೆ ಮಾಡೋದಕ್ಕೆ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇದೀಗ ಸಾಕಷ್ಟು ವಿಳಂಬ ಆಗ್ತಾ ಇರುವಂತಹ ಆಕಾಂಕ್ಷಿಗಳು ಸಹ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇರುವಂಥದ್ದು. ಅಂದ್ರೆ ಇಂದ ಅಥವಾ ನಾಳೆಯ ಅನ್ನುವಂಥದ್ದು. ಯಾಕಂದ್ರೆ ನಿನ್ನೆಯೂ ಸಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ರು ಇವತ್ತು ಆದ್ರೆ ಆಗಬಹುದು, ಬಹುತೇಕ ಆಗುತ್ತೆ ಅನ್ನುವಂತಹ ವಿಚಾರ ಸಹ ಆಗಿದ್ರು. ಆದ್ರೆ ನಿನ್ನೆ ಆಗ್ಲಿಲ್ಲ, ಇವತ್ತಾದ್ರೂ ಆಗುತ್ತಾ ಅನ್ನುವಂತಹ ವಿಚಾರ ಇದೀಗ ಎಲ್ಲ ಆಕಾಂಕ್ಷಿಗಳ ಮುಂದೆ ಇರುವಂಥದ್ದು. ಏನಾದರೂ ಇವತ್ತು ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟರೆ, ರಾಹುಲ್ ಗಾಂಧಿ ಅವರು ಸಭೆಗೆ ಹಾಜರಾದರೆ ಈ ಒಂದು ಸಚಿವ ಸಂಪುಟ ಇವತ್ತೇ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಇವತ್ತು ಫೈನಲ್ ಮೀಟಿಂಗ್ ಸಹ ಇರುವಂಥದ್ದು AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ. ಈಗಾಗಲೇ ಲೋಕಭವನಕ್ಕೂ ಸಹ ಮಾಹಿತಿಯನ್ನು ರವಾನೆ ಮಾಡಿರುವಂಥದ್ದು. ಏನಾದರೂ ಇವತ್ತೇ ಫೈನಲ್ ಆದರೆ ನಾಳೆಯೇ ಪ್ರಮಾಣ ವಚನ ಸಹ ಇರುವಂಥದ್ದು ಸಚಿವರದು. ಸೊ ಹೀಗಾಗಿ ಹೊಸಬರಾಗಿರ್ಬೋದು, ಜೊತೆಗೆ ಹಿರಿಯರಾಗಿರ್ಬೋದು, ಎಲ್ಲ ಸಚಿವಾಕಾಂಕ್ಷಿಗಳು ನನಗೆ ಯಾವ ಸಿಗುತ್ತೆ, ನನಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುತ್ತಾ ಅನ್ನುವಂತಹ ಕುತೂಹಲದಿಂದ ಕಳೆದ 2-3 ತಿಂಗಳಿಂದಲೂ ಸಹ ಇದ್ದಾರೆ. ಇವತ್ತು ಅವರ ಕುತೂಹಲಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂಥದ್ದು ಸಹ ಕಾದು ನೋಡಬೇಕಾಗಿದೆ. ಶ್ರುತಿ,
ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.